ನೇಪಾಳದಲ್ಲಿ ಜಸ್ಟ್ 150 ದಿನಕ್ಕೆ ಯುವಕರ ಸರ್ಕಾರದ ಸಾಮರ್ಥ್ಯ ಬಯಲಾಗಿದೆ. ಇಡೀ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಪ್ರತಿಭಟನೆ ಮಾಡಿ ಪ್ರಪಂಚದ ಮೊದಲ ಜೆನ್ಜಿ ಕ್ರಾಂತಿ ಅಂತ ಕರೆಸಿಕೊಂಡು 4 ಬಾರಿ ಆಯ್ಕೆಯಾದ ಪ್ರಧಾನಿಯನ್ನೇ ಸೋಲಿಸಿ ಬಂದ ಸರ್ಕಾರ ಇವತ್ತು ನೆಲಕಚ್ಚಿದೆ. ಜೆನ್ಜಿಗಳ ಎನರ್ಜಿ ಬರೀ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗೋಯ್ತಾ? ಹಳೆ ಜನರೇಷನ್ಗಳ ಅನುಭವ ಸಪೋರ್ಟ್ ಇಲ್ದೆ ಇವರ ಕೈಯಲ್ಲಿ ಏನ್ ಮಾಡೋದಕ್ಕೆ ಆಗ್ತಾ ಇಲ್ವಾ? ದೇಶ ಆಳ್ತೀವಿ ಅಂತ ಮೆರೆದ ಜೆನ್ಜಿಗಳ ಕತೆ ನೇಪಾಳದಲ್ಲಿ ಏನಾಗಿದೆ? ಅವರೇ ತಂದ ಸರ್ಕಾರವನ್ನ ಕೆಡವೋದಕ್ಕೆ ಜೆನ್ಜಿಗಳು ಮತ್ತೆ ರಸ್ತೆಗಿಳಿದಿರೋದ್ ಯಾಕೆ? ಬರೀ 150 ದಿನಕ್ಕೆ ಹೊಸ ಪ್ರಧಾನಿಯ ರಾಜೀನಾಮೆ ಕೇಳ್ತಿರೋದ್ ಯಾಕೆ? ಎಲ್ಲವನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ನೀಟ್ ಪೇಪರ್ ಲೀಕ್ ವಿಚಾರವಾಗಿ ಜೆನ್ಜಿ ಯುವಕರು ಅಂದ್ರೆ 1997ರಿಂದ 2012 ನಡುವೆ ಹುಟ್ಟಿರುವ ಯೂತ್ಸ್ ರೊಚ್ಚಿಗೆದ್ದು ದೆಹಲಿಯ ಜಂತರ್ ಮಂತರ್ ನಲ್ಲಿ ನಿರಂತರ ಪ್ರತಿಭಟನೆ ಮಾಡಿ ಸರ್ಕಾರವನ್ನೇ ಅಲುಗಾಡಿಸಿದ್ರು. ಇದೇನಿದು? ನೇಪಾಳ ಬಾಂಗ್ಲಾದಲ್ಲಿ ಆದ ರೀತಿಯೇ ನಮ್ಮ ದೇಶದಲ್ಲೂ ಹೊಸ ಜನರೇಷನ್ ಸದ್ದು ಮಾಡ್ತಾ ಇದೆಯಲ್ಲ. ಹಳೆ ಜನರೇಷನ್ ನ ನಿಲುವುಗಳು, ಕಾರ್ಯವೈಖರಿ, ಐಡಿಯಾಲಜಿಗಳನ್ನ ಈ ನವ ಯುವಕರು ಒಪ್ಪಲ್ವಾ? ಸಿಸ್ಟಮ್ಮೇ ಬದಲಾಯಿಸಿ ಬಿಡ್ತಾರಾ? ಜೆನ್ಜಿಗಳಿಗೆ ಅಷ್ಟೊಂದು ಪವರ್ ಇದೆಯಾ ಅನ್ನುವ ಪ್ರಶ್ನೆಗಳೆಲ್ಲ ಬಂದಿದ್ವು. ಜೆನ್ಜಿಗಳು ಭಾರತದಲ್ಲಿ ಆ ಪ್ರತಿಭಟನೆ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಜಾಗತಿಕವಾಗಿ ಈ ಜನರೇಷನ್ ಮುನ್ನೆಲೆಗೆ ಬಂದಿದ್ದು ನೆರೆಯ ನೇಪಾಳ ಹಾಗೂ ಬಾಂಗ್ಲಾದೇಶದಲ್ಲಾದ ಜೆನ್ಜಿ ಕ್ರಾಂತಿಯಿಂದ. ಅಷ್ಟೇ ಅಲ್ಲ, ದೂರದ ಮಡಗಾಸ್ಕರ್, ಕೆನ್ಯಾ, ಪೆರು, ಮೊರೊಕ್ಕೊ ಮುಂತಾದ ದೇಶಗಳಲ್ಲೂ ಕಳೆದ 1-2 ವರ್ಷದಲ್ಲಿ ಜೆನ್ಜಿ ಕ್ರಾಂತಿ ನಡೆದಿದೆ. ಅದರಲ್ಲೂ ನೇಪಾಳ ಪ್ರತಿಭಟನೆ ಬಹಳ ಸ್ಪೆಷಲ್. ಯಾಕಂದ್ರೆ ನೇಪಾಳದ ದೈತ್ಯ ಜೆನ್ಜಿ ಕ್ರಾಂತಿ ಇಡೀ ಜಗತ್ತಿನ ಗಮನ ಸೆಳೆದಿತ್ತು. ಹಳೆ ರಾಜಕಾರಣಿಗಳಿಂದ ಬೇಸತ್ತು ಹೋಗಿದ್ದ ನೇಪಾಳದ ಕಾಲೇಜು ಹುಡುಗರು, ಯುವಕರು ಒಂದಾಗಿ ರೋಡಿಗಿಳಿದು ಸರ್ಕಾರ ಇಳಿಸಿ ಹೊಸ ಎಲೆಕ್ಷನ್ ಅನ್ನ ತಾನೇ ಮುನ್ನಡೆಸಿ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ 35 ವರ್ಷದ ಯುವಕನಿಗೆ ಪ್ರಧಾನಿ ಪಟ್ಟ ಕಟ್ಟಿದ್ರು. ಎಲ್ಲೋ ರ್ಯಾಪ್ ಮ್ಯೂಸಿಕ್ ಮಾಡ್ಕೊಂಡಿದ್ದ ಇಂಜಿನಿಯರ್ ರಾಜಧಾನಿ ಕಠ್ಮಂಡುವಿನ ಮೇಯರ್ ಆಗಿದ್ದ ಬಾಲೇಂದ್ರ ಶಾ ಅಲಿಯಾಸ್ ಬಾಲೇನ್ ಶಾ ಅವರ ಕೈಗೆ ಇಡೀ ದೇಶವನ್ನೇ ಕೊಟ್ಬಿಟ್ರು. ಆದ್ರೆ ಇವತ್ತು ನೇಪಾಳದಲ್ಲಿ ಏನಾಗ್ತಿದೆ ಗೊತ್ತಾ? ಯಾವ ಯುವಕರು ಬಾಲೇನ್ ಶಾರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ರು, ಅದೇ ಯುವಕರು ಮತ್ತೆ ರೋಡಿಗಿಳಿದು ಬಾಲೇನ್ ಶಾ ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ಘೋಷಣೆ ಕೂಗ್ತಿದ್ದಾರೆ. ತಮ್ಮದೇ ಸರ್ಕಾರವನ್ನ ಕೆಳಗಿಳಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಆದರೆ ಇದಕ್ಕೆಲ್ಲ ಕಾರಣ ಏನು? ಬಾಲೇನ್ ಶಾ ವಿರುದ್ಧ ಪ್ರತಿಭಟನೆ ಶುರುವಾಗಿರೋದ್ಯಾಕೆ? ಅದನ್ನ ತಿಳ್ಕೊಳ್ಳೋದಕ್ ಮುಂಚೆ ಈ ಬಾಲೇನ್ ಶಾ ಅಧಿಕಾರ ಹಿಡಿದಿದ್ದು ಹೇಗೆ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಆಗ್ಲೇ ಹೇಳಿದ ಹಾಗೆ ಈ ಬಾಲೇನ್ ಶಾ ಒಬ್ಬ ಸಿವಿಲ್ ಸ್ಟ್ರಕ್ಚರಲ್ ಇಂಜಿನಿಯರ್, ಜೊತೆಗೆ ಅಂಡರ್ ಗ್ರೌಂಡ್ ರ್ಯಾಪರ್. ನೇಪಾಳದ ಭ್ರಷ್ಟಾಚಾರ ವ್ಯವಸ್ಥೆಯ ಕೊಳೆ ಬಗ್ಗೆ ಹಾಡು ಕಟ್ಟಿ ಹಾಡ್ತಿದ್ರು. ಅದಾದ್ಮೇಲೆ ಕಠ್ಮಂಡುವಿನ ಮೇಯರ್ ಆಗಿ ಕೂಡ ಆಯ್ಕೆಯಾಗಿದ್ರು. ಮೇಯರ್ ಆಗಿದ್ದಾಗ ನಗರದ ಕಸದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ಇಳಿದು ಭರ್ಜರಿ ಜನಪ್ರಿಯತೆ ಗಿಟ್ಟಿಸಿಕೊಂಡಿದ್ರು. ಅದರ ಜೊತೆಗೆ ನೇಪಾಳದಲ್ಲಿ ಕಳೆದ 17 ವರ್ಷಗಳಿಂದ ರಾಜಕೀಯ ಅಸ್ತವ್ಯಸ್ತವಾಗಿತ್ತು. ಪ್ರತಿ ಸಲ ಎಲೆಕ್ಷನ್ ಆದಾಗ್ಲೂ ಅದೇ ಮುಖಗಳು ಅಧಿಕಾರ ಹಿಡಿತಿದ್ವು. ಒಂದು ವೇಳೆ ಒಂದು ಪಕ್ಷಕ್ಕೆ ಬಹುಮತ ಬರೆದಿದ್ರು, ಮೈತ್ರಿ ಮೂಲಕವೇ ಮತ್ತದೇ ವ್ಯಕ್ತಿಗಳು ಪ್ರಧಾನಿ ಆಗೋದು, ಮತ್ತೆ ಮೈತ್ರಿ ಮುರಿದು ಬೀಳೋದು ನಡೀತಾನೆ ಇತ್ತು. ಇದರಿಂದ ಹೈರಾಣಾಗಿದ್ದ ಅಲ್ಲಿನ ಯುವಕರು 2025 ಸೆಪ್ಟೆಂಬರ್ ನಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರೋಧಿಸಿ ರಸ್ತೆಗೆ ಇಳಿದ್ರು. ಆ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಬೃಹತ್ ಆಂದೋಲನ ಆಯ್ತು ಅಂದ್ರೆ 4 ಬಾರಿ ಪ್ರಧಾನಿಯಾಗಿದ್ದ KP ಶರ್ಮಾ ಓಲಿ ಸರ್ಕಾರ ಕುಸಿದು ಬಿತ್ತು. ಈ ವರ್ಷ ಮಾರ್ಚ್ ನಲ್ಲಿ ಚುನಾವಣೆಯಲ್ಲಿ ಖುದ್ದು KP ಶರ್ಮಾ ಓಲಿ ಕ್ಷೇತ್ರದಲ್ಲಿ ಬಾಲನ್ ಶಾ ಗೆದ್ದು ಬೀಗಿದ್ರು. ಬಾಲನ್ ಶಾ ಅವರ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಬರೋಬ್ಬರಿ 182 ಸೀಟುಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿತು. ಮಾರ್ಚ್ 27ರಂದು ಬಾಲೇನ್ ಶಾ ನೇಪಾಳದ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇಡೀ ಜಗತ್ತು ಇದನ್ನ ಮೊದಲ ಜೆನ್ಜಿ ರೆವಲ್ಯೂಷನ್ ಅಂತ ಕೊಂಡಾಡ್ತು. ಆದ್ರೆ ಅಧಿಕಾರಕ್ಕೆ ಬಂದ 4 ತಿಂಗಳಲ್ಲಿ ಆ ಜೆನ್ಜಿ ಸರ್ಕಾರದ ಹೊಳಪು ಮಾಯವಾಗಿದೆ. ಮೊದಲನೇದಾಗಿ ಭಾರತದ ಗಡಿಯಲ್ಲಿ ಎಡವಟ್ಟು. ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಉತ್ಸಾಹದಲ್ಲಿದ್ದ ಬಾಲೇನ್ ಶಾ ಸರ್ಕಾರ ತೆಗೆದುಕೊಂಡ ಮೊದಲ ನಿರ್ಧಾರವೇ ಇವರಿಗೆ ಉಲ್ಟಾ ಹೊಡೆಯೋದಕ್ಕೆ ಶುರುವಾಯಿತು. ನಿಮ್ಗೆ ಗೊತ್ತಿರುವ ಹಾಗೆ ಭಾರತ ಮತ್ತು ನೇಪಾಳ ನಡುವೆ ಓಪನ್ ಬಾರ್ಡರ್ ಇದೆ. ಅಂದ್ರೆ ಯಾವುದೇ ಬೇಲಿ ಇಲ್ಲ. ಗಡಿ ಭಾಗದ ಸಾವಿರಾರು ಸಾಮಾನ್ಯ ನೇಪಾಳಿಗಳು
ದಿನ ಬೆಳಗಾದ್ರೆ ಭಾರತಕ್ಕೆ ಕೆಲ್ಸಕ್ಕೆ ಬರ್ತಾರೆ. ದಿನನಿತ್ಯ ರೇಷನ್, ತರಕಾರಿ, ಬಟ್ಟೆ, ಔಷಧಿಗಳನ್ನ ತರೋದಕ್ಕೆ ಭಾರತದ ಮಾರ್ಕೆಟ್ಗಳನ್ನ ನಂಬ್ಕೊಂಡಿದ್ದಾರೆ. ಆದ್ರೆ ಬಾಲೆನ್ ಶಾ ಸರ್ಕಾರ ಏಕಾಏಕಿ ಗಡಿಯಲ್ಲಿ ಕಸ್ಟಮ್ ಡ್ಯೂಟಿ ಜಾರಿಗೆ ತಂತು. ಸಣ್ಣ ಪುಟ್ಟ ವಸ್ತುಗಳಿಗೂ ಟ್ಯಾಕ್ಸ್ ಹಾಕೋದಕ್ಕೆ ಶುರು ಮಾಡ್ತು. ದಿನನಿತ್ಯದ ಬೇಳೆ, ಕಾಳು, ಮೆಡಿಸಿನ್ಗೂ ಟ್ಯಾಕ್ಸ್ ಕಟ್ಟಬೇಕಾಗಿ ಬಂದಾಗ ಬಡ ಮತ್ತು ಮಧ್ಯಮ ವರ್ಗದ ಜನರು ಸಿಟ್ಟಿಗೆದ್ರು. ಬಾರ್ಡರ್ ಟೌನ್ಗಳಲ್ಲಿ ಜನ ರಸ್ತೆಗಿಳಿದು ಆಕ್ರೋಶ ಹೊರ ಹಾಕಿದ್ರು. ಕೊನೆಗೆ ಹೊಸ ಸರ್ಕಾರ ಆ ನಿಯಮಗಳನ್ನ ಸಡಿಲಿಸಬೇಕಾಗಿ ಬಂತು. ದೇಶದ ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳದೆ ಏಕಾಏಕಿ ಟಫ್ ರೂಲ್ಸ್ ಹಾಕಿ ಸರ್ಕಾರ ಮೊದಲ ಪೆಟ್ಟು ತಿಂತು. ಎರಡನೇದಾಗಿ ಬಡವರ ಮೇಲೆ ದಬ್ಬಾಳಿಕೆ. ಕಳೆದ ಜುಲೈ ತಿಂಗಳಲ್ಲಿ ನೇಪಾಳದಲ್ಲಿ ನಡೆದ ಹಲವು ಘಟನೆಗಳು ದೇಶವನ್ನ ಬೆಚ್ಚಿ ಬೀಳಿಸಿವೆ. ಬಾಲೆನ್ ಶಾ ಕಠ್ಮಂಡು ಮೇಯರ್ ಆದಾಗಿನಿಂದಲೂ ಅಕ್ರಮ ಒತ್ತುವರಿ ತೆರವು ಮಾಡ್ತೀವಿ ಅಂತ ಬಡವರ ಗುಡಿಸಲುಗಳನ್ನ ನೆಲಸಮ ಮಾಡ್ತಿದ್ರು. ಆದ್ರೆ ಅವರಿಗೆ ಸರಿಯಾದ ಪುನರ್ವಸತಿ ಕಲ್ಪಿಸಿರ್ಲಿಲ್ಲ. ಇದು ಸಾಲದು ಅಂತ ಕಠ್ಮಂಡುವಿನಲ್ಲಿ ಗಣೇಶ್ ನೇಪಾಳಿ ಅನ್ನುವ ರೈಡ್ ಶೇರ್ ಡ್ರೈವರ್, ಅಂದರೆ ಪರ್ಸನಲ್ ವಾಹನವನ್ನ ಕ್ಯಾಬ್ ರೀತಿ ಬಳಸುವ ಪಾರ್ಟ್ ಟೈಮ್ ಡ್ರೈವರ್, ಅವರು ಪೊಲೀಸರ ಕಿರುಕುಳ ತಡೆಯೋದಕ್ಕಾಗದೆ ಸಾರ್ವಜನಿಕವಾಗಿ ಬೆಂಕಿ ಹಚ್ಕೊಂಡು ಜೀವ ಬಿಟ್ರು. ಈ ಘಟನೆ ಇಡೀ ನೇಪಾಳದ ಯುವಕರನ್ನ ರೊಚ್ಚಿಗೆಬ್ಬಿಸಿತು. ನಾವು ಅಧಿಕಾರಕ್ಕೆ ತಂದ ನಮ್ಮದೇ ಜನರೇಷನ್ ನ ಸರ್ಕಾರ ಬಡವರ, ಅಸಂಘಟಿತ ವಲಯದ ಕಾರ್ಮಿಕರ ರಕ್ಷಣೆಗೆ ನಿಲ್ತಿಲ್ವಲ್ಲ, ಪೊಲೀಸರ ಮೂಲಕ ದಬ್ಬಾಳಿಕೆ ನಡೆಸ್ತಾ ಇದೆಯಲ್ಲ ಅನ್ನುವ ಪ್ರಶ್ನೆ ಯುವಕರಿಗೆ ಬರೋದಕ್ಕೆ ಶುರುವಾಯಿತು. ಯುವಕರು ನೇರವಾಗಿ ಪ್ರಧಾನಿ ಬಾಲೆನ್ ಶಾ ವಿರುದ್ಧ ತಿರುಗಿ ಬಿದ್ರು. ಇದ್ರ ಜೊತೆಗೆ ಕೋಮು ಗಲಭೆ. ಭಾರತದ ಗಡಿಭಾಗಕ್ಕೆ ಹೊಂದ್ಕೊಂಡಿರುವ ದಕ್ಷಿಣ ನೇಪಾಳದ ಜಿಲ್ಲೆಗಳಲ್ಲಿ ಮೆರವಣಿಗೆ ಟೈಮ್ನಲ್ಲಿ ಬಳಸುವ ಮೈಕ್ ಸೆಟ್ ಹಾಗೂ ಧಾರ್ಮಿಕ ಧ್ವಜಗಳ ವಿಚಾರವಾಗಿ ಎರಡು ಕೋಮುಗಳ ನಡುವೆ ಭೀಕರ ಸಂಘರ್ಷ ಶುರುವಾಯಿತು. ಹಿಂಸಾಚಾರ ತಡೆಯೋದಕ್ಕೆ ಪೊಲೀಸರು ಗೋಲಿಬಾರ್ ನಡೆಸಿದ್ರು. ಅದರಲ್ಲಿ 2 ಮೃತಪಟ್ಟರೆ ಕರ್ಫ್ಯೂ ನಡುವೆ ನಡೆದ ಪ್ರತಿಭಟನೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಪ್ರಾಣ ಕಳೆದುಕೊಂಡರು. ಆ ಟೈಮ್ನಲ್ಲಿ ನೇಪಾಳದ ಹಲವು ಟೌನ್ಗಳಲ್ಲಿ ಅನಿರ್ದಿಷ್ಟಾವಧಿ ಕರ್ಫ್ಯೂ ಜಾರಿ ಮಾಡಲಾಗಿತ್ತು. ಹೀಗೆ ಇಡೀ ದೇಶವೇ ಹೊತ್ತಿ ಉರಿತಾ ಇದ್ದಾಗ ಪ್ರಧಾನಿ ಬಾಲೆನ್ ಶಾ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡದೆ ಮೌನ ವಹಿಸಿದ್ರು. ಕೊನೆಗೆ ತೀವ್ರ ಒತ್ತಡಕ್ಕೆ ಮಣಿದು ಮೊದಲ ಬಾರಿಗೆ ಟಿವಿಯಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ರು. ಆದ್ರೆ ಒಬ್ಬ ಪ್ರಬುದ್ಧ ನಾಯಕನ ತರ ಬಿಕ್ಕಟ್ಟನ್ನ ತಕ್ಷಣಕ್ಕೆ ನಿಯಂತ್ರಿಸೋದಕ್ಕೆ ಇವರಿಂದ ಸಾಧ್ಯ ಆಗ್ಲಿಲ್ಲ ಅನ್ನುವ ವಿಚಾರ ಯುವಕರ ಮನಸ್ಸಿನಲ್ಲಿ ಸೀರಿಯಸ್ ಪ್ರಶ್ನೆಗಳನ್ನ ಹುಟ್ಟಾಕ್ತು. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಆಡಳಿತಾತ್ಮಕವಾಗಿ ನೋಡಿದ್ರೆ ಪ್ರಧಾನಿ ಆದ ಮೇಲೆ ಬಾಲೆನ್ ಶಾ ಸಂಸತ್ತನ್ನೇ ಕಡೆಗಣಿಸಿದ್ದಾರೆ ಅನ್ನುವ ಗಂಭೀರ ಆರೋಪ ಇದೆ. ಇದುವರೆಗೆ ನೇಪಾಳ ಸಂಸತ್ನಲ್ಲಿ ಒಟ್ಟು 39 ಸಭೆ ನಡೆದಿದೆ. ಆ ಪೈಕಿ ಬಾಲೆನ್ ಶಾ ಹಾಜರಾಗಿರೋದು ಬರೀ 5 ಸಭೆಗಳಲ್ಲಿ ಮಾತ್ರ. ಸೊ ಸಂಸತ್ತಿಗೆ ಬಂದು ಜನಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ತಿಲ್ಲ ಅಂತ ಅಲ್ಲಿನ ಸ್ಪೀಕರ್ ಡೋಲ್ ಪ್ರಸಾದ್ ಆರ್ಯಲ್ ಅವರು ಆಗಸ್ಟ್ 26ಕ್ಕೆ ಬಾಲೆನ್ ಶಾ ಸಂಸತ್ತಿಗೆ ಹಾಜರಾಗಲೇಬೇಕು ಅಂತ ತಾಕೀತು ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಬಾಲೆನ್ ಶಾ ಅವರ ಏಕಪಕ್ಷೀಯ ನಿರ್ಧಾರಗಳು ಅವರ ಸ್ವಪಕ್ಷ RSP ಒಳಗಡೆನೆ ಬಿರುಕು ಮೂಡಿಸಿದೆ. ನಾವು ಗೆದ್ದಿರೋ ಬೃಹತ್ ಬಹುಮತದ ಕ್ರೆಡಿಟ್ ಒಬ್ಬ ವ್ಯಕ್ತಿಗೆ ಮಾತ್ರ ಸಲ್ಲಲ್ಲ, ಪಕ್ಷದ ವ್ಯವಸ್ಥೆಯನ್ನ ಗೌರವಿಸಬೇಕು ಅಂತ ಸ್ವಪಕ್ಷದ ಸಂಸದರೇ ಕಿಡಿಕಾರಿದ್ದಾರೆ. ನೇಪಾಳದ ಸಂಸತ್ನಲ್ಲೇ ತಮ್ಮ ಪ್ರಧಾನಿಗೆ ಮಂಗಳಾರತಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ರಾಜತಾಂತ್ರಿಕ ಎಡವಟ್ಟುಗಳು. ಸ್ನೇಹಿತರೆ, ಈ ಹಿಂದೆ ಮೇಯರ್ ಆಗಿದ್ದಾಗ ತಮ್ಮ ಕಚೇರಿಯಲ್ಲಿ ಗ್ರೇಟರ್ ನೇಪಾಳ ಮ್ಯಾಪ್ ಹಾಕಿ ವಿವಾದ ಸೃಷ್ಟಿಸಿದ್ದ ಬಾಲೆನ್ ಶಾ ಪ್ರಧಾನಿಯಾದ ಮೇಲೂ ಗಡಿ ವಿಚಾರದಲ್ಲಿ ಅಪ್ರಬುದ್ಧ ಹೇಳಿಕೆ ನೀಡಿ ವಿಪಕ್ಷಗಳ ಕೈಗೆ ಅಸ್ತ್ರ ಕೊಟ್ಟರು. ಆರಂಭದಲ್ಲಿ ರಾಯಭಾರಿಗಳನ್ನ ಭೇಟಿ ಮಾಡುವ ಪ್ರೋಟೋಕಾಲ್ ವಿಚಾರದಲ್ಲಿ ಬಾಲೆನ್ ಶಾ ಹಠ ಹಿಡಿದಿದ್ರು. ಇತ್ತೀಚೆಗೆ ಆಗಸ್ಟ್ 10ನೇ ತಾರೀಕು ಭಾರತೀಯ ರಾಯಭಾರಿ ನವೀನ್ ಶ್ರೀವಾಸ್ತವ ಮತ್ತು ಚೀನಾ ರಾಯಭಾರಿ ಚಾಂಗ್ ಮಾವೋಮಿಂಗ್ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಕೊಟ್ಟಿರುವ ಹೇಳಿಕೆಗಳ ಬಗ್ಗೆ ಕ್ಷಮಾಪಣೆ ಕೇಳಿ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಪಟ್ಟರು. ಭಾರತದ ಜೊತೆಗಿನ ಸಂಬಂಧವನ್ನ ಲೈಟ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಟು ಸತ್ಯ ಅರ್ಥ ಆಗೋದಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ನೇಪಾಳದ ಮಾಜಿ ಗೋರ್ಖಾ ಸೈನಿಕರು ಭಾರತೀಯ ಸೇನೆಯ ಅಗ್ನಿಪಥ್ ನೇಮಕಾತಿ ವಿಚಾರವಾಗಿ ಹೋರಾಟ ಶುರು ಮಾಡಿದ್ರು. ಹೀಗೆ ಬರೀ 4-5 ತಿಂಗಳಲ್ಲಿ ಒಂದಾದ್ಮೇಲೊಂದು ಚಾಲೆಂಜ್, ಎಡವಟ್ಟುಗಳು ಬಾಲೆನ್ ಶಾ ಸರ್ಕಾರದ ಬುಡ ಅಲ್ಲಾಡಿಸ್ತಿವೆ. ಸೊ ಈಗ ಮತ್ತೆ ಅದೇ ಜೆನ್ಜಿಗಳು ರೋಡಿಗಿಳಿದು ರಾಜೀನಾಮೆ ಕೊಟ್ಟೋಗಿ ಅಂತ ಪಟ್ಟು ಹಿಡಿದಿದ್ದಾರೆ. ಸ್ನೇಹಿತರೆ, ಇದು ಬರೀ ನೇಪಾಳದ ಕಥೆ ಅಲ್ಲ, ಇಡೀ ವಿಶ್ವದ ಜೆನ್ಜಿ ತಲೆಮಾರಿನ ನಾಯಕತ್ವಕ್ಕೆ ಎದುರಾಗಿರುವ ಅತಿ ದೊಡ್ಡ ಪ್ರಶ್ನೆ. ಅಧಿಕಾರ ಹಿಡಿಯೋದು ಸುಲಭ, ಆದರೆ ವ್ಯವಸ್ಥೆ ನಡೆಸೋದು ಅಷ್ಟು ಸುಲಭನ? ಕೇವಲ 5 ತಿಂಗಳ ಹಿಂದೆ ಹಳೆ ರಾಜಕೀಯ ವ್ಯವಸ್ಥೆಯನ್ನ ಬುಡ ಮೇಲು ಮಾಡ್ತೀವಿ,
ಹೊಸ ಪಾರದರ್ಶಕ ಆಡಳಿತ ಕೊಡ್ತೀವಿ ಅಂತ ಬಂದ ನಾಯಕನ ಕತೆ ಇವತ್ತು ಬೀದಿಗೆ ಬಂದಿದೆ. ಸೋಷಿಯಲ್ ಮೀಡಿಯಾ ಹೈಪ್ ಮತ್ತು ಪ್ರತಿಭಟನೆಯಿಂದ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಬಹುದು, ಆದರೆ ದೇಶದ ಆರ್ಥಿಕತೆ, ರಾಜತಾಂತ್ರಿಕತೆ, ಸಂಸದೀಯ ಪ್ರಕ್ರಿಯೆ ಮತ್ತು ಆಡಳಿತ ಈ ರೀತಿಯ ಕಾಂಪ್ಲೆಕ್ಸ್ ವಿಚಾರಗಳನ್ನ ನಿಭಾಯಿಸೋದಕ್ಕೆ ಕೇವಲ ಯುವ ಉತ್ಸಾಹ ಸಾಕಾಗೋದಿಲ್ಲ. ಅನುಭವ ಮತ್ತು ಪ್ರಬುದ್ಧತೆ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ನೇಪಾಳದ ಇವತ್ತಿನ ಬೆಳವಣಿಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತಿದೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ನೇಪಾಳದಲ್ಲಿ ಆಗ್ತಾ ಇರುವಂತಹ ಈ ಜೆನ್ಜಿ ವೈಫಲ್ಯ ಇಡೀ ಜಗತ್ತಿನ ಯುವ ಪೀಳಿಗೆಯ ರಾಜಕೀಯ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತಾ? ಪ್ರತಿಭಟನೆ ಮಾಡೋದು ಸುಲಭ, ಸರ್ಕಾರ ನಡೆಸೋದು ಕಷ್ಟ ಅನ್ನೋದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.